ಬೇರೆ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರು, ನಾನು ಬೇರೆ ಕಡೆ ಇದ್ದಾಗ. ಸೊ ಅದ್ರದ್ದಿದೆ ಕ್ಷೀರಬಲ ತೈಲ ಅಂತ ಹೇಳಿ. ಇದರಲ್ಲಿ ಯಾವುದೇ ಒಂದು ತೈಲ ಅಥವಾ ಘೃತ ಒಂದು ಮೇಜರ್ ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ. ಬೇಸಿಕ್ ಕಾನ್ಸೆಪ್ಟ್ ಅಂದರೆ 1 ಪಾರ್ಟ್ ಕಲ್ಕ, 4 ಪಾರ್ಟ್ಸ್ ತೈಲ ಆ್ಯಂಡ್ 16 ಪಾರ್ಟ್ಸ್ ದ್ರವ ದ್ರವ್ಯ ಅಂತ ಹೇಳ್ತೀವಿ. ದ್ರವ ದ್ರವ್ಯ ಅಂದರೆ ಲಿಕ್ವಿಡ್ ಮೀಡಿಯಾ. ಸೊ 1 ಪಾರ್ಟ್ ಇಲ್ಲಿ ನಾವು ಕ್ಷೀರಬಲ ತೈಲಕ್ಕೆ 1 ಪಾರ್ಟ್ ಬಲ ಕಲ್ಕ ತೊಗೊಂಡಿದ್ದೀವಿ, ಅರೌಂಡ್ 25 ಗ್ರಾಮು. ತಿಲ ತೈಲ ತೊಗೊಂಡಿದ್ದೀವಿ 4 ಪಾರ್ಟ್ಸ್, ಆ್ಯಂಡ್ ಕ್ಷೀರ 4 ಪಾರ್ಟ್ಸ್, ಮತ್ತು ಬಲ ಕಷಾಯ 16 ಪಾರ್ಟ್ಸ್, ಜಲ 16 ಪಾರ್ಟ್ಸ್. ಸೊ ಇದರಲ್ಲಿ ಕ್ಷೀರಬಲ ತೈಲದಲ್ಲಿ ಇಂಗ್ರೀಡಿಯೆಂಟ್ಸು ಆಚಾರ್ಯರು ಹೇಳಿದ್ದಾರೆ ಏನೇನು ತೊಗೋಬೇಕಂತ. ನಮಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಗೊತ್ತಿಲ್ಲ, ನೀವು ಯಾವುದೋ ಒಂದು ಓನ್ ತೈಲ ಪ್ರಿಪೇರ್ ಮಾಡಬೇಕು ನಿಮ್ಮದೇ ಒಂದು ಅನುಭೂತ ಮೇಲೆ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಏನಂದರೆ 1 ಪಾರ್ಟ್ ಕಲ್ಕ, ಅಂದರೆ ನೀವು ಯಾವುದು ಪ್ರಿಪ್ರೇಷನ್ ಮಾಡ್ತೀರ ಅದಕ್ಕೆ ಕಲ್ಕ ಮಾಡಬೇಕು 1 ಪಾರ್ಟ್. 4 ಪಾರ್ಟ್ ತೈಲ ತೊಗೋಬೇಕು, ತಿಲ ತೈಲ, ಎಳ್ಳೆಣ್ಣೆ. ಯಾವುದೇ ತೈಲ ಪ್ರಿಪ್ರೇಷನ್ಗೆ ಬೇಸಿಕ್ ಇಸ್ ದ ತಿಲ ತೈಲ, ಯಾವುದೇ ಘೃತ ಪ್ರಿಪ್ರೇಷನ್ ಇಸ್ ದ ಬೇಸಿಕ್ ಇಸ್ ದ ಗೋಘೃತ. ಆಮೇಲೆ 16 ಪಾರ್ಟ್ಸ್ ದ್ರವ ದ್ರವ್ಯ. ಅದಕ್ಕೆ ನೀವು ನೀರು ಹಾಕಬೇಕಾ ಅಥವಾ ಕ್ಷೀರ ಹಾಕಬೇಕಾ, ನೀವು ಏನು ಹಾಕಬೇಕಂದ್ರೆ ಅದಕ್ಕೆ 16 ಪಾರ್ಟ್ಸ್ ತೊಗೋಬೇಕು. ದ್ರವ ದ್ರವ್ಯ ಅಂತ ಹೇಳ್ತೀವಿ ಅದಕ್ಕೆ, ಲಿಕ್ವಿಡ್. ಏನೂ ಇಲ್ಲ ಅಂದರೆ ಕಡೆಗೆ ನೀರಾದರೂ ಹಾಕ್ಬೋದು. ಸೊ ಅದನ್ನು ಬಾಯ್ಲ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಕೆಲವೊಂದು ಲಕ್ಷಣ ಹೇಳಿದ್ದಾರೆ, ಯಾವ ಥರ ನಾವು ಅವಲಯದಲ್ಲಿ ಹೇಳಿದೆ ಕೂಷ್ಮಾಂಡ ಪ್ರಿಪ್ರೇಷನ್, ಅದೇ ಥರ ಇಲ್ಲಿ ಕೆಲವೊಂದು ಲಕ್ಷಣ ಹೇಳಿದ್ದಾರೆ. ಯಾವಾಗ ನಾವು ಅದನ್ನು ಸ್ಟಾಪ್ ಮಾಡಬೇಕು. ವರ್ತಿವತ್ ಸ್ನೇಹ ಕಲ್ಕ ಅಂತ ಹೇಳಿದ್ರು. ಪ್ರಿಪ್ರೇಷನ್ ಮಾಡಬೇಕಾದ್ರೆ ನೀವು ಅದನ್ನು ಕಲ್ಕ ಏನಿರುತ್ತೆ ಅದನ್ನು ತೆಗೆದು ನೀವು 2 ಫಿಂಗರಲ್ಲಿ ಇದು ಮಾಡಿದ್ರೆ ಒಂಥರ ಬಿಕ್ ಆದಂಗೆ ಆಗುತ್ತೆ. ಬಿಕ್ ಅಂದರೆ ಈ ಮೇಣ ಹೆಂಗಾದ್ರೂ ಹೊಸಿತಿರಲ್ಲ ಆ ಥರ ಒಂದು ಲಕ್ಷಣ ಬರುತ್ತೆ. ಫಸ್ಟಿಗೆ ನೀವು ನೋಡಿದ್ರೆ ಬರಲ್ಲ, ಅದು ಎಲ್ಲ ಓಪನ್ ಆಗಿ ಕಾಣ್ತಾ ಇರುತ್ತೆ. ಅದು ಬಾಯ್ಲ್ ಆಗಿ ಅದು ಲಕ್ಷಣ ಅವಾಗ ಬಿ ಅಬ್ಸರ್ವ್ ಮಾಡಿದ್ರೆ. ಘೃತ ಮಾಡಬೇಕಾದ್ರೆ ಸ್ಟಾರ್ಟಿಂಗೇ ಗುರುಗ್ ಬರುತ್ತೆ. ಇದು ತೈಲ ಪೇನ ಉದ್ಗಮ ಮೀನ್ಸ್ ಲಾಸ್ಟಿಗೆ ಗುರುಗ್ ಬರುತ್ತೆ. ಫೈನಲ್ ಸ್ಟೇಜಲ್ಲಿ ಪೇನ ಉದ್ಗಮ ಅಂತ ಬರುತ್ತೆ. ಮತ್ತು ಅಂಗುಲ್ಯ ವಿಮರ್ದಿತ ಅದ್ರದ್ದು ಸ್ಮೆಲ್ ಟೇಸ್ಟ್ ಎಲ್ಲ ನೀವು ಅಪ್ರಿಷಿಯೇಟ್ ಮಾಡ್ಬೋದು. ಕೆಲವೊಂದು ಲಕ್ಷಣ ಮೇಲೆ ಅದು ನಾವು ಕಂಪ್ಲೀಟ್ ಆಗಿದೆ ಪಾಕ ಅಂತ ತಿಳ್ಕೊಂಡು ತೈಲನ ನೀವು ಸ್ಟಾಪ್ ಮಾಡಬೇಕು. ಸೊ ಇಲ್ಲಿ ನಾವು ಕ್ಷೀರಬಲ ತೈಲಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ಇದು ಬಲ ಚೂರ್ಣ ಇದೆ, ಅದನ್ನು ನಾವು ಕಲ್ಕ ಮಾಡ್ಕೋಬೇಕು. ಫ್ರೆಶ್ ಡ್ರಗ್ ಸಿಕ್ಕಿಲ್ಲ ಅಂದರೆ ಡ್ರೈ ಡ್ರಗ್ ತೊಗೊಂಡು ಮಾಡೋದು. ಫ್ರೆಶ್ ಡ್ರಗ್ ಬಲ ಸಿಕ್ಕರೆ ಅದನ್ನೇ ನಾವು ಪೇಸ್ಟ್ ಮಾಡಿ ಕಲ್ಕ ಮಾಡ್ಬೋದು. ಜೊತೆಗೆ ಬಲ ಕಷಾಯನೂ ಮಾಡಿದ್ದೇವೆ. ಇಲ್ಲಿ ಬಲ ಕಷಾಯ ಇದೆ ಮಾಡಿದ್ದೇವೆ, ಇಲ್ಲ ಅಂದರೆ ಬರೀ ನೀರನ್ನು ಹಾಕ್ಬೋದು. ಇದು ಬೇರೆ ಕಾಲೇಜ್, ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ಲ, ನಾವು ಬೇರೆ ಕಡೆ ಒಂದು ಲೆಕ್ಚರಿಂಗ್ ಕೊಡಕ್ಕೆ ಹೋದಾಗ ಅವ್ರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಅದು ಮಾಡಿರೋಂಥದ್ದು. ಇದು ಬಲ ಕಲ್ಕ, ಇದು ತಿಲ ತೈಲ. ಮೂರ್ಛಿತ ತಿಲ ತೈಲ ತೊಗೋಬೇಕು. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಗುತ್ತೆ ತಿಲ ತೈಲ. ಅಂದರೆ ನಾವು ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಸಿಗೋಂಥ ತಿಲ ತೈಲ ತೊಗೊಂಡು ಮಾಡಿದರೆ ಅಷ್ಟು ಒಳ್ಳೆಯ ರಿಸಲ್ಟ್ ಬರಲ್ಲ. ಅದನ್ನು ತಂದು ಮೂರ್ಛನ ಅಂತ ಮಾಡಬೇಕಾಗುತ್ತೆ. ಅಂದರೆ ಕೆಲವೊಂದು ದ್ರವ್ಯಗಳು ಹೇಳಿದರೆ ಅವನ್ನೆಲ್ಲ ಹಾಕಿ ಬರೀ ಆಯಿಲ್ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿದರೆ ಮೂರ್ಛನ ಆಗುತ್ತೆ. ಇಲ್ಲ ಆಯುರ್ವೇದಿಕ್ ಶಾಪಲ್ಲಿ ಮೂರ್ಛಿತ ತಿಲ ತೈಲ ಸಿಗುತ್ತೆ. ಡೈರೆಕ್ಟಾಗಿ ಮೂರ್ಛಿತ ತೈಲನೂ ಯೂಸ್ ಮಾಡ್ಬೋದು ಬೇರೆ ಕೆಲವೊಂದು ಕಂಡೀಷನಲ್ಲಿ. ಯೂಶಲಿ ನಮ್ಮ ಕರ್ನಾಟಕದಲ್ಲಿ SDM ಆಯುರ್ವೇದಿಕ್ ಫಾರ್ಮಸಿ ಅಂತಿದೆ, ಅವರು ಮೂರ್ಛಿತ ತಿಲ ತೈಲನ ಪ್ರಿಪೇರ್ ಮಾಡ್ತಾರೆ. ಡೈರೆಕ್ಟ್ ಅದನ್ನು ತಗೋಬೋದು ಬೇರೆ ಪ್ರಿಪ್ರೇಷನ್. ಸೊ ಕಲ್ಕ ಹಾಕಿದ್ದೀವಿ, ತೈಲ ಹಾಕಿದ್ದೀವಿ, ಕ್ಷೀರ ಹಾಕಬೇಕಾಗುತ್ತೆ. ಯಾಕಂದ್ರೆ ಕ್ಷೀರ ಬಲ ತೈಲ ಅಂತ ಹೇಳೋದ್ರಿಂದ ಇಲ್ಲಿ ಕ್ಷೀರ ಹಾಕಿದ್ದೀವಿ ನಾವು. ಸೊ ಎಲ್ಲ ಕಲ್ಪ ಹಾಕಿ ನಾವು ಬಾಯ್ಲಿಗೆ ಇಟ್ಟಿದ್ದೀವಿ. ಕ್ಷೀರ ಇದೆ, ಜಲ ಇದೆ, ಬಲ ಕಲ್ಕ ಇದೆ. ಈಗ ಬಲ ಕಲ್ಕ ಹಾಕ್ತಿದ್ದೀವಿ. ಸೊ ಎಲ್ಲ ಲಕ್ಷಣ ಬಂದ ಮೇಲೆ ನಾವು ಇದು ಮಾಡಿದ್ರೆ ಇಷ್ಟು ತೈಲ ಬಂದಿದೆ, ಅದು ಕ್ಷೀರಬಲ ತೈಲ. ಫೈನಲಿ ಲಕ್ಷಣದಲ್ಲಿ ವಿಡಿಯೋದಲ್ಲಿ ಅವರು ಹಾಕೋಕ್ಕಾಗಿಲ್ಲ.